ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಗತ್ತು ಗೈರತ್ತು ತಾಕತ್ತು ತೂಕ ಇದೆ ಅಂತ ಕ್ವಶನ್ ಡಿ ಕೆ ಶಿವಕುಮಾರ್ ಬಗ್ಗೆ ಸರ್ ನೀವು ಒಪ್ಪೋರು ತರ ಆಗೋದಿಲ್ಲ, ಪ್ರಯತ್ನ ಪಡಕ್ ಹೋಗ್ಬೇಡಿ, ತಿಳುವಳಿಕೆ ಇಲ್ಲದೆ ಕೆಲವು ಕಾಮೆಂಟ್ಸ್ ನಾನು ಕೂಡ ಮಾಡಿದ್ದೀನಿ ಅಂತ ಹೇಳೋದು. ರಾಹುಲ್ ಗಾಂಧಿ ಭಾರತದಲ್ಲಿ ಭವಿಷ್ಯದಲ್ಲಿ ನಮಗೆ ಅವಶ್ಯಕತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಧನೆ ಮಾಡಿದೀವಿ. ಸಾಧನೆ ಏನು? ನರೇಂದ್ರ ಮೋದಿ ಇವತ್ತು ಜಾತಿ ಧರ್ಮ ಅಂತ ಹೇಳಿ ತಂದವ್ರು ಯಾರು ಬೇಕಾಗಿತ್ತ? ನಾನು ಯಾವತ್ತೂ ಕೂಡ ಜಾತಿ ಧರ್ಮದ ರಾಜಕಾರಣ ಮಾಡೋದು. ಮತ್ತೆ ರಾಜಕಾರಣ ಮತ್ತು ಚುನಾವಣೆ ಮುಂದೆ ನೀವು ಹುಷಾರಾಗಿ ನೋಡಿದಾಗ ಒಂದು ದಿವಸ ಇನ್ನೊಂದು ವಿಚಾರ ಇದೆ, ಈಗ ಬೇಡ, ಅದು ನೀವು ಹುಡುಕಿ ಸಿಗುತ್ತೆ. ಅದು ಏನು ನಮ್ಮಂತ ಪಂಚಾಯತಿ ಬಗ್ಗೆ ನೀವು ಕೈ ಹಾಕಕ್ ಬರಬೇಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ತಂದೆಯವರು ಮೊದಲು ಸಮಾಜವಾದಿ ಪಾರ್ಟಿ ಸೈಕಲ್ ತಂದು ಶಿವಮೊಗ್ಗದಲ್ಲಿ ಲೋಕಸಭೆ ಚುನಾವಣೆ ಮಾಡಿ ಹುಡುಗಾಟಿಕೆ ಬಂಗಾರ ಅಷ್ಟೇ. ಆಮೇಲೆ ನಾವೆಲ್ಲ ಹೋಲಿಕೆ ಮಾಡಕ್ ಆಗಲ್ಲ. ನಾನು ಒಂದು ಹೇಳ್ಬಿಡ್ತೀನಿ, ಇದೆಲ್ಲ ಆಗಲ್ಲ. ಹೇಳ್ತಾರಲ್ಲ ಸರ್ ನೀವು ಒಪ್ಪೋರ್ ತರ ಅಂತ, ಆಗೋದಿಲ್ಲ, ಪ್ರಯತ್ನ ಪಡಕ್ ಹೋಗ್ಬೇಡಿ. ನಮ್ ಫಾದರ್ ನಂಗೆ ಹೇಳೋರು, ನೀನ್ ಒಂಥರ ಚೆನ್ನಾಗ್ ಮಾತಾಡ್ತೀಯ ನೋಡು, ನೀನ್ ನಂತರ ಭಾಷಣ ಮಾಡ್ಬಾರ್ದು. ನಂದೇ ಒಂಥರ, ಯಾಕೆಂದ್ರೆ ದೇ ಆರ್ ಎಜುಕೇಟೆಡ್, ನಾಲೆಡ್ಜ್. ಆಮೇಲೆ ಅವರು ಬೀದಿ ದೀಪದ ಅಡಿಗೆ ಓದ್ಕೊಂಡ್ ಬಂದವರು. ನಾವು ಬೀದಿ ದೀಪದಲ್ಲಿ ನಮ್ ಜೀವನದಲ್ಲಿ ಜಾಯಮಂದಲ್ಲಿ ಓದಿಲ್ಲ, ಒಳ್ಳೆ ವ್ಯವಸ್ಥೆಯಲ್ಲಿ ಬಂದವರು. ಸೊ ನಾವು ವ್ಯವಸ್ಥೆನ ಬೇರೆ ಕಡೆ ಕಣ್ಮುಂದೆ ಕಂಡು ನಮ್ ಫೀಲಿಂಗ್ ಬರ್ಬೇಕೆ ಹೊರತು ನಾವು ಮುಂದೆ ನಡ್ಸ್ಕೊಂಡು ಹೋಗೋದಕ್ಕೆ, ನಾವು ಅನುಭವಿಸೋದಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ನನಗೆ ಬರ್ಲಿಲ್ಲ. ಏನು ಹೋರಾಟ ಮಾಡಿದ್ದೀನಿ ಪಾದಯಾತ್ರೆ ಇವನ್ನೆಲ್ಲ, ಬಟ್ ಮುಂದುವರೆದ ಭಾಗ ಮಾಡಿದೆ. ಹೋರಾಟ ಬದುಕೋದಕ್ಕೂ ನಾನು ಬದುಕೋದಕ್ಕಲ್ಲ, ಬೇರೆಯವ್ರಿಗೆ ಸಮಸ್ಯೆಗೆ ಹೋರಾಟ ಮಾಡಿ. ಬಂಗಾರಪ್ಪಾಜಿಯವರೆಲ್ಲ ಬದುಕಿನ ಜೊತೆಗೆ ಬೇರೆಯವ್ರ ಬದುಕನ್ನು ಉಳಿಸ್ತಕ್ಕಂತ ಒಂದು ಹೋರಾಟ, ಇದರಲ್ಲೇ ಬೇರೆ. ಇವಾಗ ಆತರ ಹೋರಾಟಗಳಿಲ್ಲ. ಅದಕ್ಕೆ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಎರಡೂವರೆ ದಶಕದಿಂದ ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಗತ್ತು ಗೈರತ್ತು ತಾಕತ್ತು ತೂಕ ಇದೆ ಅಂತ ಡಿ ಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಆದ್ಮೇಲೆ ಕಾಂಗ್ರೆಸ್ನ ಮತ್ತೊಂದು ಹಂತಕ್ಕೆ ತಗೊಂಡೋಗುವಂತ ಡಿ ಕೆ ಶಿವಕುಮಾರ್. ನಿಮ್ ತಂದೆಯ ಶಿಷ್ಯ ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳ್ತೀವಿ. ಇಲ್ಲ, ನಾ ಹೇಳಿದ್ನಲ್ಲ, ಅದ್ಭುತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ, ಅವ್ರದೇ ಆಗಿರ್ತಕ್ಕಂಥ ಕೊಡುಗೆ ಕಾಂಗ್ರೆಸ್ ಪಕ್ಷದೊಳಗೆ ಕೊಡ್ಕೊಂಡು ಬಂದಿದ್ದಾರೆ. ಅವ್ರು ಯಾವತ್ತೂ ಕೂಡ, ನನಗೆ ನೆನಪಿದೆ, ಅವ್ರು ಯಾವತ್ತೂ ಕೂಡ ಹೇಳ್ತಾರೆ ಎಂತ ವ್ಯಕ್ತಿ ಅಂತ ಹೇಳಿದ್ರೆ, ಇದು ಸಾರ್ವಜನಿಕರಾಗೂ ಹೇಳಿದ್ದಾರೆ. ಬಂಗಾರಪ್ಪಾಜಿಯವರು ಡಿಫೆಕ್ಟ್ ಮಾಡ್ತಾರೆ ಕಾಂಗ್ರೆಸ್ನ, KCP ಅಂತ ಕಟ್ತಾರೆ. ಅವಾಗ ಡಿ ಕೆ ಶಿವಕುಮಾರ್ ಅವರು, ಇಲ್ಲ ನಾನು ಬಂದ್ಬಿಡ್ತೀನಿ, ನೀವು ನನ್ನ ಮಿನಿಸ್ಟರ್ ಮಾಡಿದವರು ಅಂದಾಗ, ಶಿವಕುಮಾರ್ ಬೇಡ, ಶಿವಕುಮಾರ್ ಅನ್ನೋರು ಬೇಡ, ನೀವೊಂದು ಪ್ಲಾನ್ ಮಾಡೋದು, SM ಕೃಷ್ಣ ಅವ್ರ ಜೊತೆಗೆ ಹೋಗಿ ಸೇರ್ಕೊ, ನಂದು ರಾಜಕಾರಣ ಬೇರೆ, ನಿಮ್ ಕಡೆ ಭಾಗದ ರಾಜಕಾರಣ ಬೇರೆ ಅಂತೇಳಿ. ಸೊ ಅದೇ ಅವ್ರದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವಾಗಿರ್ತಕ್ಕಂಥ ಒಂದು ಜರ್ನಿನ ಅವ್ರು ಪಡ್ಕೊಂಡು ಬಂದಿದ್ದಾರೆ. ಸೊ ನಾನು ಯಾವತ್ತೂ ಕೂಡ ಆಭಾರಿಯಾಗಿರ್ತೇನೆ ಅವ್ರ ಜೊತೆಗೆ. ಅವರು ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷನೂ ಕೂಡ ಇದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೂಡ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅವ್ರು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ನಾನು JDS ಅಲ್ಲಿ ಇದ್ದಾಗ ಸ್ವಾಭಾವಿಕವಾಗಿ ನಾವು ತಿಳುವಳಿಕೆ ಇಲ್ಲದೆ ಕೆಲವು ಕಾಮೆಂಟ್ಸ್ ನಾನು ಕೂಡ ಮಾಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಅದು ಸ್ವಾಭಾವಿಕವಾಗಿ ನಡೀತದೆ, ಇಲ್ಲ ಅಂತ ಹೇಳಿ. ಆದ್ರೆ ನಿಜವಾಗ್ಲೂ ನಾನು ಹೇಳ್ತೀನಿ, ಐ ಥಿಂಕ್ ನಾನು ಏನ್ ಹೇಳ್ತೀನಿ ಅದ್ರ ಮೇಲೆ ಟೀಕಾ ಟಿಪ್ಪಣಿಗಳು ಬರ್ಬೋದು, ಅನಿವಾರ್ಯ. ನಾವೇನು ಮಾಡೋದಕ್ಕೆ ಹೋಗೋದಿಲ್ಲ, ಏನು ಮಾಡಕ್ ಆಗೋದಿಲ್ಲ. ಭಾರತದಲ್ಲಿ ಭವಿಷ್ಯದಲ್ಲಿ ನಮಗೆ ಅವಶ್ಯಕತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ, ನಾಯಕನ ಏನು ಅಂತೇಳಿ ನಾನು ನಿಮಗೆ ಬಿಟ್ಬಿಡ್ತೀನಿ. ಅವಶ್ಯಕತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವರು ಕೂಡ ಒಂಥರ ಬಂಗಾರದ ಪಂಜರದಿಂದ ಸಾಮಾಜಿಕ ಒಂದು ವ್ಯವಸ್ಥೆಗೆ ಬಂದವರು, ಅನಿವಾರ್ಯ. ನಾ ಹೇಳಿದ್ನಲ್ಲ, ನಾನೇನ್ ಬಂಗಾರದ ಪಂಜರ ನಾನಿದ್ದೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತು ಅವರು ನೋಡಿ, ಒಂದು ನಾವು ತಿಳ್ಕೊಳ್ಬೇಕಾಗತ್ತೆ, ಅವ್ರನ್ನ ನಾವು ಕೂಡ ಮಾತುಗಳಲ್ಲಿ ಹಗುರವಾಗಿ ಮಾತಾಡಿರ್ಬೋದು, ಆದ್ರೆ ನಾವು ಯೋಚನೆಯಲ್ಲಿ ಪರಿಜ್ಞಾನ ಕಳ್ಕೊಂಡಿದ್ವಿ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲ, ನಮಗೆ ತಿಳುವಳಿಕೆ ಆಗ್ತಕ್ಕಂಥ ಗೊತ್ತಿದ್ರು ಕೂಡ ಕಣ್ಮುಚ್ಕೊಂಡು ನಾವು ಮಾತುಗಳನ್ನು ಹೇಳಿರ್ಬೋದು. ಅವ್ರ ಅಜ್ಜಿನ ಕಳ್ಕೊಂಡ್ರು, ಅವ್ರ ಹೆತ್ತ ತಂದೆನ ಕಳ್ಕೊಂಡ್ರು, ಹೀನಾಯವಾಗಿ ಅವ್ರನ್ನ ಪಪ್ಪು ಅದು ಇದು ಎಲ್ಲ ಹೇಳಿದ್ರು. ಆದ್ರೂ ಕೂಡ ಆ ವ್ಯಕ್ತಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಸಾಮಾನ್ಯ ಜನರ ಜೊತೆಗೆ ಈ ನೋವುಗಳನ್ನ ಸೈಡಿಗಿಟ್ಟು
ಆ ಸಮಸ್ಯೆಗಳ ಜೊತೆಗೆ ಹೆಜ್ಜೆ ಇಡ್ತೀನಿ ಅಂತೆಲ್ಲ ಹೋದ್ರಲ್ಲ, ಅದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಗುಂಡಿಗೆ ಅಂತ ಏನ್ ಹೇಳ್ತಿರಲ್ಲ. ಬಿಫೋರ್ ಭಾರತ್ ಜೋಡೋ ಆಫ್ಟರ್ ಭಾರತ್ ಜೋಡೋ, ಬಿಫೋರ್ ಭಾರತ್ ಜೋಡೋ ರಾಹುಲ್ ಗಾಂಧಿಗೂ ಆಫ್ಟರ್ ಭಾರತ್ ಜೋಡೋ ರಾಹುಲ್ ಗಾಂಧಿಗೂ ಬಹಳಷ್ಟು ಬದಲಾವಣೆಗಳು, ಬಹಳಷ್ಟು ವ್ಯತ್ಯಾಸಗಳು ಚೆನ್ನಾಗಿದ್ದಾರೆ. ಸಾಪ್ರಭುತತೆ ಮತ್ತೊಂದೇನೇನ್ ಬೇಕು ಆ ಮಗದ ರಾಜಕೀಯ ಗೊತ್ತಲ್ಲ, ಅವ್ರಿಗೆ ಏನ್ ಅವಶ್ಯಕತೆ ಇತ್ತು ಭಾರತ್ ಜೋಡೋ ಅವ್ರು ಕಲ್ತಿದ್ದಾರೆ, ಅದಾಗಿದೆ. ಬಟ್ ಈಗಿನ ಸನ್ನಿವೇಶದಲ್ಲಿ ನಿಮ್ಗೆ ಗೊತ್ತು ಏನು ಎತ್ತ ರಾಜಕಾರಣ ಏನಾಗ್ತಾ ಇದೆ ಅಂತ. ಸಹಜವಾಗಿ ನಿಮ್ಮವ್ರು ಎಲ್ಲರೂ ಪ್ರಶ್ನೆಗಳು ಕೇಳಿದ್ವಿ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಏನ್ ಹೇಳ್ತೀವಿ? ಇಲ್ಲ, ಭಾವನಾತ್ಮಕ ವಿಚಾರದಲ್ಲೇ ನೀವು ರಾಜಕಾರಣನ ಮತ್ತೆ ದೇಶವನ್ನ ನೆಡ್ಕೊಂಡು ಹೋಗ್ತಕ್ಕಂಥದ್ದು. ಯಾವತ್ತೂ ಒಂದ್ ದಿವಸ ಡಿಸಾಸ್ಟರ್ಗೆ ಹೋಗ್ತೀವಿ. ನಮ್ಮ ದೇಶದೊಳಗೆ ಕಷ್ಟದಲ್ಲಿರೋರು ನಾನು ಬದುಕಬೇಕಲ್ಲ ಅಂತ ಹೇಳಿ ಬದುಕ್ತಾ ಇದ್ದಾನೆ. ಆದ್ರೆ ಕಷ್ಟದಲ್ಲಿರೋವನಿಗೆ ಸರ್ಕಾರ ನಾವು ಬದುಕಿಸ್ಬೇಕು, ನಾವು ಅದನ್ನ ಕಾಳಜಿ ತಗೋಬೇಕು ಅನ್ನೋದು ಕಾರ್ಯಕ್ರಮಗಳಲ್ಲಿ ತುಂಬಾ ಕಳೆದು ಹೋಗಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಅದು ಮೇಲ್ಗಡೆ ಇರೋರಿಗೆ ಮಾತ್ರ ಸಾಧ್ಯ. ನರೇಂದ್ರ ಮೋದಿ ಅವ್ರು ಮೇಲ್ಗಡೆ ಇರೋರಿಗೆ, ಸಾಮಾನ್ಯ ಜನರಿಗಿಲ್ಲ. ನಾನು ಎಷ್ಟೋ ನಾಯಕರು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ, ನಮ್ಮ ಜಿಲ್ಲೆಯವರು ಕೂಡ ಇರ್ಬೋದು, ಸಾಧನೆ ಮಾಡಿದೀವಿ ಅಂತ. ನಾನು ಹುಡುಕ್ತಾ ಇದ್ದೀನಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ನಂಗೆ ಸಿಕ್ಕಿಲ್ಲ. ನಮ್ ಜಿಲ್ಲೆಯವ್ರದ್ದೇ. ಈಗ ನೇರವಾಗಿ ಅಲ್ಲಿಗೆ ಬರ್ತೀನಿ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಏನ್ ಹೇಳ್ತೀನಿ? ಅದನ್ನೇ ನಾ ಹೇಳಿದ್ನಲ್ಲ, ಈಗ ನಾನೇ ಸಾಧನೆ ಮಾಡಕ್ ಅವಕಾಶ ಇರಲಿಲ್ಲ, ಕಷ್ಟದಲ್ಲಿ ಜನರಿಗೆ ಹೆಜ್ಜೆ ಇಡಬೇಕು ಅಂತ ಸಾಧನೆ ಮಾಡಿದ್ದೀನಿ. ನಾನು ಏನ್ ಸಾಧನೆ ಮಾಡಿದ್ದೀನಿ, ಏನ್ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ. ಸಾಧನೆ ಅಂದ್ರೆ ಏನು? ಇಂದಿರಾ ಗಾಂಧಿನ ಯಾಕೆ ನೀವು ನೆನ್ಪು ಮಾಡ್ಕೊಳ್ತೀರಿ? 20 ಪಾಯಿಂಟ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ನಿಮ್ ಹೊಟ್ಟೆಗೆ ಅನ್ನ ಕೊಟ್ಟವ್ರು, ಬದುಕಕ್ಕೆ ಸೂರು ಕೊಟ್ಟವ್ರು, ಮಾನವೀಯತೆಯನ್ನ ಮೆರೆದೆ, ಅಂಬೇಡ್ಕರ್ ಅವರ ಸಂವಿಧಾನವನ್ನ ಮುಂದಿಟ್ಕೊಂಡು ಹೋಗ್ಬೇಕಾದವರು. ನಾನು ಬದುಕಬೇಕು ರಾಜಕಾರಣದೊಳಗೆ ಅಂತೇಳಿ ಬದುಕದ ವ್ಯಕ್ತಿ ಇಂದಿರಾ ಗಾಂಧಿಯವರಲ್ಲ. ಅವರು ಸ್ಯಾಕ್ರಿಫೈಸ್ ಮಾಡಿದ್ರು, ಮತ್ತೆ ಬಂದ್ರು. ಅದು ಇಲ್ಲಿ ನಡೀತಾ. ನನಗೆ ಕೇಳೋ ಹಕ್ಕು ರಾಜಕೀಯವಾಗಿ ಮಾತ್ರ ನಾ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸಾಧನೆ ಏನು, ಹೌದು ಏನು ಅಂತ ನಾನು ಈಗಲೂ ಕೂಡ ಕೇಳ್ತಾ ಇದ್ದೀನಿ. ಏನ್ ನಿಮ್ದು ಕಾರ್ಯಕ್ರಮ? ನೀವೇ ಹೇಳಿ ನೋಡ. ನೀವು ಪತ್ರಿಕಾ ಮಾಧ್ಯಮದಲ್ಲಿ ನೀವು ನನಗೆ ಸಹಾಯ ಮಾಡಿದ. ಇವತ್ತು ಜಾತಿ ಧರ್ಮ ಅಂತ ಹೇಳಿ ತಂದವ್ರು ಯಾರು? ಬೇಕಾಗಿತ್ತ? ಅದಕ್ಕಿಂತ ಮುಂಚೆ ಬೇಕಾದಷ್ಟು ಕೆಲಸಗಳಿವೆ. ನಾನು ಯಾವತ್ತೂ ಕೂಡ ಜಾತಿ ಧರ್ಮದ ರಾಜಕಾರಣ ಮಾಡೋದು ಅನಿವಾರ್ಯವಾಗಿ. ನಮ್ಮ ಸೊಸೈಟಿಯಲ್ಲಿ, ನಮ್ಮ ಸಮಾಜದಲ್ಲಿ ನಿಮ್ ತಂದೆಯವರ ಹೆಸರು, ನಿಮ್ ತಾಯಿಯವರ ಹೆಸರು, ನಿಮ್ ಜಾತಿ ಅಂತ ಮಾಡಿದ್ದಾರೆ. ತೆಗಿರಿ. ಯಾವಾಗ ತೆಗಿಯಕ್ಕಾಗುತ್ತೆ? ಸಮಾನತೆಯನ್ನು ಕೊಟ್ಟಾಗ ಮಾತ್ರ. ಇವತ್ತು ನನಗೆ ಹೆಮ್ಮೆ ಇದೆ. ನನ್ನ ಸಾಧನೆ ಏನು ಗೊತ್ತಾ? ಇವತ್ತು ಹೇಳ್ತೀನಿ ಕೇಳಿ. SC ಅವರು 17% ಇನ್ಕ್ರೀಸ್ ಆಯ್ತು ರಿಸಲ್ಟ್. ST ಅವರು 18% ಇನ್ಕ್ರೀಸ್ ಆಯ್ತು. OBC ಅವರು, ಮೈನಾರಿಟಿ ಅವರು ಎಲ್ಲರೂ ಕೂಡ 15, 12, 8, 9 ಆಯ್ತು. ಜನರಲ್ ಅವರು ಕೂಡ 5, 6 ಆಯ್ತು. ಯಾಕಂದ್ರೆ ಅವ್ರು ಆಗ್ಲೇ ಮೇಲಿದ್ರು. ಸೊ ಯಾರು ಕೆಳಮಟ್ಟದಲ್ಲಿ ಇದ್ರು, ಅವಕಾಶಗಳ ಕೊರತೆಯಲ್ಲಿತ್ತು, ಅವ್ರನ್ನ ಮೇಲ್ ತರದೆ ನಮ್ಮ ಕೆಲಸ. ಅದು ಇವತ್ತು ಸೆಂಟ್ರಲ್ ಗವರ್ಮೆಂಟ್ ನರೇಂದ್ರ ಮೋದಿ ಅವರಿಂದ ಆಗಿದೆಯಾ, ಇಲ್ಲ ಪೂರ್ವಕ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಆಗಿದೆಯಾ? ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ. ಆಯ್ತು, ನೋಡೋಣ. ಓಕೆ, ಫೈನ್. ಈಗ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಬೊಮ್ಮಾಯಿಯವರು ಕೂಡ ಕಳಿಸಿದ್ರು, ತಿರಸ್ಕರಿಸಿದ್ರು, ಪೆಂಡಿಂಗ್ ಇಟ್ಟು ಚುನಾವಣೆ ಮಾಡಿದ್ರು, ಸಿಕ್ಕಾಕೊಂಡು ನರಳಿದ್ರು. ನಮ್ಮೇಲೆ ಬಿತ್ತು. ಕಷ್ಟ ಅಷ್ಟು ಈಸಿ ಅಲ್ಲ. ಇರೋದಿಷ್ಟನ್ನ ಇಷ್ಟು ಹಂಚಕ್ಕಾಗಲ್ಲ. ಏನೋ ಒಂದು ಮುಂದುವರೆದ ಭಾಗ ಪ್ರಯತ್ನವನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲಾ ತರದ ವಿಚಾರದಲ್ಲೂ ಕೂಡ ಒತ್ತಡ ಇದ್ರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ನಾನು ಹೇಳಿದ್ನಲ್ಲ, ನನಗೆ ಬಹಳ ಯಡಿಯೂರಪ್ಪರು ಅಂದ್ರೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ. ಇಷ್ಟು ಹೇಳ್ಬೋದು ನಾನು. ಎಸ್, ಎಲ್ರದ್ದು ಕುತೂಹಲ ರಾಜ್ಯದ್ದು. ಇವೆಲ್ಲವನ್ನು ಕೇಳಿದಂತ ಶಿವಕುಮಾರ್ ಯಾಕೆ ಈ ಪ್ರಶ್ನೆಯನ್ನ ಕೇಳಿಲ್ಲ ಅಂತ ಕೇಳ್ತಾರೆ. ಜನಗಳ ಬಹುತೇಕರ ಪ್ರಶ್ನೆಯನ್ನು ನೀವು ಅದನ್ನ ಇಷ್ಟ ಸ್ಕಿಪ್ ಮಾಡಬಹುದು. ಸಹಜವಾಗಿ ಅದೇನಿದ್ರು ಅಲ್ಲಿ ಇರೋದೊಂದು ಜನ್ಮ ಅಷ್ಟೇ. ಮತ್ತೆ ಮುಟ್ಟು ಬರ್ತೀನಿ ಅದೆಲ್ಲ ಸುಳ್ಳು. ವಾಸ್ತವ ಇದೊಂದು ಜನ್ಮ. ಎಸ್, ನಾನು ಬೇರೆ ಒಂಥರ ಅದ್ರ ಮೇಲೆ ಸುತ್ತಿ ಅಲ್ಲೇ ಹೋಗ್ಬೇಕು ಅನ್ನೋ ವ್ಯಕ್ತಿತ್ವ. ಅದು ಕೂಡ ಇದೊಂದು ಪ್ರಶ್ನೆಯನ್ನು ಬಹುತೇಕರ ಪ್ರಶ್ನೆ ಕೇಳ್ತೀನಿ. ನೀವು ಬ್ರದರ್ ಬಗ್ಗೆ ಕೇಳ್ತೀನಿ. ನಾನು ನೀವಿದು ಕೇಳ್ತೀನಿ ಅಂತ ಹೇಳಿ ಗೊತ್ತಿತ್ತು. ಅನಿವಾರ್ಯವಾಗಿ ನೀವು ಕೇಳಿದ್ರಿ ಅಂತ ಹೇಳಿ ಭಾವಿಸ್ತೀನಿ. ನಮ್ಮಂತನ ಪಂಚಾಯತಿ ಬಗ್ಗೆ ನೀವು ಕೈ ಹಾಕಕ್ ಬರಬೇಡಿ. ಯಾಕಂದ್ರೆ ನಮ್ಮ ತಂದೆಯವರು ಇದ್ದಾಗ ಆಗಿರ್ತಕ್ಕಂಥ ತೀರ್ಮಾನ. ನಿಮ್ಗೆ ಇನ್ನೂ ಹೆಚ್ಚು ಉತ್ತರ ಬೇಕು ಅಂದ್ರೆ ಬಂಗಾರಧಾಮಕ್ಕೆ ಬಂದು ನೋಡಿ, ಅಲ್ಲಿ ಸಿಗುತ್ತೆ ನಿಮಗೆ. ಸಂದರ್ಶನ ಬಗ್ಗೆ ಬಹಳ ಸಂತೋಷ ಆಯ್ತು, ಖುಷಿ ಆಗುತ್ತೆ. ಯಾಕಂದ್ರೆ
ಇದೆಲ್ಲ ಏನ್ ಗೊತ್ತಾ, ಇದು ನಮ್ಮ ಮುಂದಿನ ಹೆಜ್ಜೆಗೆ ಅವಕಾಶ. ನಾವು ಬರ್ಬೇಕು, ನಿಮ್ ಪ್ರಶ್ನೆಗಳನ್ನು ಕೇಳಬೇಕು, ಸಾರ್ವಜನಿಕರ ಪ್ರಶ್ನೆಗಳನ್ನು ತೀಕ್ಷ್ಣವಾಗಿದೆ ಅಂತೇಳಿ ಇವ್ರು ಕೆಟ್ಟದಾಗೆ ಕೇಳ್ತಾರೆ. ನಾನು ಎಲ್ಲಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲಾ ಮೀಡಿಯಾಗೂ ನಾವು ಹೋಗೋಕೆ ಇಷ್ಟ. ಇಲ್ಲಿ ನಾವು ಕರ್ನಾಟಕ ಟಿವಿಗೆ ನಾನು ಬರೋಕ್ಕೆ ಯಾಕೆ ಇಷ್ಟ ಅಂತ ಹೇಳಿದ್ರೆ, ನಿಮ್ಮ ಭಾವನೆಗಳು, ನೀವು ಕೇಳ್ತಕ್ಕಂಥ ಪ್ರಶ್ನೆಗಳು ಅದು ನಮಗೆ ಸ್ಫೂರ್ತಿಯಾಗಿರ್ಬೇಕು. ಟೀಕಾ ಟಿಪ್ಪಣಿಗಳನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಕೆಪಾಸಿಟಿ ನನಗಿದೆ. ಟೀಕಾ ಟಿಪ್ಪಣಿಗೆ ತೀಕ್ಷ್ಣವಾಗಿ ನಾನು ಈ ತರ ಉತ್ತರ ಕೊಟ್ಟೆ, ಆ ತರ ಕೊಡೋದಕ್ಕೂ ನನಗೆಲ್ಲದಕ್ಕೂ ಗೊತ್ತಿದೆ. ಆದ್ರೆ ನನಗೂ ಕೂಡ ಬದಲಾವಣೆ ಆಗಬೇಕಂತ ಆಸೆ ಇದೆ. ಸಾಕು, ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್. ನಿಮ್ಗೆ ಗೊತ್ತಿದೆ, ಯೂಶಲಿ ಎಲ್ಲ ನೀವು ನೋಡಿದ್ರೆ ನಾನು ಸ್ವಲ್ಪ ರಫ್ ಆಗಿ ಕಾಣಿಸ್ತೀನಿ. ನನ್ನ ಒಂದು ಇಮೇಜ್ ಇದೆ, ಮಧು ಬಂಗಾರಪ್ಪ ಅವರು ರಫ್ ಅಂತ ಹೇಳಿ. ನಾನು ಆಕ್ಚುಲಿ ರಫ್ ಅಲ್ಲ. ನಾನು ಅದು ಮುಖಕ್ಕೆ ಹೇಳ್ದಾಗ ಹಂಗಾಗ್ತದೆ. ಈಗ ಲಾಸ್ಟ್ ಪ್ರಶ್ನೆ ನಿಮಗೆ ಹಂಗ ಅನ್ಸಿರ್ಬೋದು. ಆದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ನಮ್ಮನೆ ಪಂಚಾಯತಿಗೆ ನೀವು ಬರಬೇಡಿ ಅಂತ ಹೇಳಿದ್ರೆ, ಯಾಕಂದ್ರೆ ನಮ್ಮನೆ ಪಂಚಾಯತಿ ನಮ್ಮ ಅಪ್ಪನಿಗೆ ಮಾತ್ರ, ನಮ್ಮ ತಂದೆಯವರಿಗೆ ಅವಕಾಶ ಇತ್ತು, ಅದು ಕೊಟ್ಟಿದೆ. ನಮ್ಮ ತಂದೆಯವರು ಈಗಿಲ್ಲ ಅವರು. ಸೊ ಆ ಸಿಸ್ಟಮ್ ಡೆವಲಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಅಂಡ್ ಅದಕ್ಕೆ ಮೋರ್ ರೆಸ್ಪಾನ್ಸಿಬಿಲಿಟಿ. ಐ ಡೋಂಟ್ ಬಿ ಎನ್ ಎಕ್ಸಾಂಪಲ್ ಫಾರ್ ಅದರ್ಸ್. ಫಾರ್ ಗುಡ್ ಆದ್ರೆ ಒಳ್ಳೇದು. ನನ್ನ ಮಾತುಗಳು ಅದು ಪರ್ಸನಲ್, ಬಟ್ ಹೇಳ್ಬೋದು, ಏನ್ ತೊಂದರೆ ಏನಿಲ್ಲ. ಬಟ್ ಇದನ್ನೇ ಮಾಡ್ಕೊಂಡು ಈಗೆಲ್ಲ ಕಳೆದೋಗಿದೆ ಈ ವಿಚಾರ. ಸಾಮಾಜಿಕವಾಗಿ ಎಲ್ಲ ಕಳೆದು ಹೋಗಿದೆ. ಇದು ಯಾರು ಪ್ರಶ್ನೆ ಕೇಳ್ತಾ ಇಲ್ಲ. ಅನಿವಾರ್ಯವಾಗಿ ನಿಮಗೆ ಅನ್ಸಿದೆ, ನಿಮಗೆ ಕೇಳೋದಕ್ಕೆ. ಅದಕ್ಕೆ ನನಗೂ ಕೂಡ ಈ ತರ ಆನ್ಸರ್ ಕೊಡಬೇಕು ಅಂತ ಹೇಳಿ ಕೂಡ ಅನ್ಸಿದೆ. ನೋಡಿ, ನನಗೆ ಎಷ್ಟು ಮನಸ್ಸಿಗೆ ಎಲ್ಲಿವರೆಗೂ ನಾವು ಅನುಭವಿಸಿದ್ವಿ ಅಂದ್ರೆ ಅದರಿಂದ ಬೇಜಾರು ಮಾಡ್ಕೊಂಡಿಲ್ಲ. ನಾನು ನಮ್ಮ ತಂದೆಯವರ ಸಮಾಧಿಗೂ ಕೂಡ ವಿರೋಧ ಪಕ್ಷದವ್ರು, ನನ್ನ ಪಕ್ಷ ಹೇಳ್ಬಾರ್ದು, ಯಾಕಂದ್ರೆ ನಮ್ಮ ತಂದೆಯವ್ರ ಹೆಸರು ಇಟ್ಕೊಂಡು ಯಾರು ಅಂತ ನಿಮ್ಗೆ ಗೊತ್ತಾ, ಅವ್ರು ಕೂಡ ಮತ ಕೇಳಿದ್ರು. ಬಟ್ ಅಲ್ಲಿ ಇರೋರು ಯಾರು ಅಂದ್ರೆ ನಮ್ಮವರೇ ಆಗಿದ್ರು ಅಲ್ಲಿ. ಸೊ ಇಂಥದ್ದು ಹೇಳ್ತಾ ಹೋದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಅದೊಂದು ವಿಷನ್ ಇತ್ತು 8 years. ಐ ಆಮ್ ವೆರಿ ಹ್ಯಾಪಿ. ಅಲ್ಲಿ ಹೋದ್ರೆ ಖುಷಿ ಆಗುತ್ತೆ. ನೀವೆಲ್ಲ ಎಪಿಸೋಡ್ ಮಾಡ್ಬೇಕಲ್ಲಿ, ಒಳ್ಳೆ ಉದಾಹರಣೆ, ಕೆಲವು ಮಾಹಿತಿಯನ್ನ ನೆಕ್ಸ್ಟ್ ಎಪಿಸೋಡ್ ಸಾಧ್ಯ ನಿಮ್ ಜೊತೆ ಅಲ್ಲೇ ಕೂತ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಅದು ನೋಡಿ, ಅದು ಬಂಗಾರಪ್ಪಾಜಿ ಅವರ ಸ್ಮಾರಕ ಏನ್ ಮಾಡಿದ್ವಿ ನಮ್ಮ ತಂದೆ ತಾಯಿಯವ್ರದ್ದು, ಅದೊಂದು ಉದಾಹರಣೆ ಆಗಬೇಕು. ಎಲ್ಲರಿಗೂ ಮಾಡಕ್ ಆಗೋದಿಲ್ಲ. ಅದು ಎಲ್ಲರ ತಂದೆ ತಾಯಿದು ಅನ್ಕೊಳ್ಳೋಣ. ಅದು ಬರೀ ನನ್ನ ತಂದೆ ತಾಯಿಯವ್ರದ್ದಲ್ಲ, ಅದು ಎಲ್ಲರ ತಂದೆ ತಾಯಿಯವ್ರದ್ದು. ನನಗೆ ಪುಣ್ಯ ಇತ್ತು, ನನ್ಗೆ ಶಕ್ತಿ ಇತ್ತು, ಆರ್ಥಿಕ ಶಕ್ತಿ ಇತ್ತು, ನಾನು ಮಾಡಿದೆ. ಅದೇ 8 ವರ್ಷ ಭಾರಿ ಒದ್ದಾಡ್ಬಿಟ್ಟಿದ್ದೀನಿ. ಬಟ್ ತೃಪ್ತಿ ಇದೆ. ಅಲ್ಲಿ ಹೋದಾಗ ಒಂದು ಸಮಾಧಾನ ಇದೆ. ಅಲ್ಲಿ ಹೋದಾಗ ಜನರು ಒಂದು ಮಾತುಗಳನ್ನು ಹೇಳ್ತಾರೆ, ಅದನ್ನ ಇವತ್ತು ಕೂಡ ನನಗೆ ನೆನಪಾಗ್ತದೆ. ಒಂದು ಭಾವನೆ ಇರ್ತಕ್ಕಂಥ ಒಂದು ವಿಶ್ವಾಸ, ಅಲ್ಲಿಂದ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಅಂತೇಳಿ ಮಾಡಿರೋದು. ಆ ಮೆಸೇಜ್ ಹೋಗ್ತಾ ಇದೆ, ಒಳ್ಳೆ ಮೆಸೇಜ್ ಹೋಗ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದಲ್ಲ, ನಿಮ್ಮ ತಂದೆಯ ತಾಯಿಯವರು ಬದುಕಿದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವ್ರ ಕರ್ತವ್ಯ, ನಮ್ಮ ಕರ್ತವ್ಯನ ತಂದೆ ತಾಯಿಯವ್ರಿಗೆ ಮಾಡ್ಬೇಕು. ಅದೇನಾದ್ರು ಮಾಡ್ಲಿಲ್ಲ ಅಂದ್ರೆ, ಅವ್ರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ, ಅವ್ರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಒಂದು ವರ್ಡ್ ಹೇಳ್ತೀನಿ, ನಾವು ದಿನ ಸಾಯ್ತೀವಿ. ಯಾಕೆ ಗೊತ್ತಾ? ಅವ್ರಿಗೆ ಸಾರಿ ಹೇಳೋದಕ್ಕೆ ಅವ್ರು ಇರೋದಿಲ್ಲ. ಸೊ ಇದು ಬಹಳ ಸಮಾಜದಲ್ಲಿ, ನೀವೇ ಆಗ್ಲಿ ನಾನೇ ಆಗ್ಲಿ, ನಮಗೊಂದು ಸ್ವಲ್ಪ ತಿಳುವಳಿಕೆ ಇದೆ ಅಂದ್ರೆ ಬೇರೆಯವ್ರಿಗೂ ತಿಳುವಳಿಕೆನ ಕೊಡ್ತಕ್ಕಂಥ ಒಂದು ಮನಸ್ಸು ಇರಬೇಕಾಗುತ್ತೆ. ನಿಮ್ಮ ಸನ್ನಿವೇಶ, ನಾನು 2007 ತಾಯಿ ಕಳ್ಕೊಂಡೆ, 13 ತಂದೆ ಕಳ್ಕೊಂಡೆ. ಸೊ ಹೀಗಾಗಿ ಇವತ್ತಿಗೆ ಈ ಸನ್ನಿವೇಶ ನೋಡಕ್ ಒಂದು ತಂದೆ ತಾಯಿ ಇರ್ಬೇಕಾಯ್ತು ಅಂತ ಸಹಜವಾಗಿ ಆ ಭಾವನೆ ಇದಾರೆ. ಬಟ್ ನೀವು ಅವ್ರು ಇದ್ದಾಗ ಏನ್ ಮಾಡಿದ್ರಿ ಅನ್ನೋದು ಬಹಳ ಮುಖ್ಯ. ಎಲ್ಲದೂ ನೀವು ಮಾಡಕ್ ಆಗೋದಿಲ್ಲ, ಯಾಕೆಂದ್ರೆ ಸಾಂದರ್ಭಿಕ ಹಂಗಿರ್ತದೆ. ಆದ್ರೆ ಮಗನಾಗಿ ಕರ್ತವ್ಯ ಏನಿರ್ತದೆ ಅದು ಮಾಡ್ಬೇಕಾಗ್ತದೆ. ನಿಮ್ಮಲ್ಲಿ ಶಕ್ತಿ ಮೀರಿ ಅಂತ ಹೇಳಿ ಬರೋದಿಲ್ಲ. ಅದಕ್ಕೆ ಶಕ್ತಿ ಮೀರಿ ಅವೆಲ್ಲ ಬರೋದಿಲ್ಲ. ಕೆಲವು ನಿಮ್ಗೆ ಹಿಡನ್ ಅದು ಗೊತ್ತಿರುತ್ತೆ ನಿಮಗೆ. ನಿಮ್ಮಿಂದ ತಪ್ಪಾಗಬಾರ್ದು. ತಂದೆ ತಾಯಿಯವರ ರಿಲೇಷನ್ಸ್ ಅಲ್ಲಿ ಒಂದು ಅದು ಬಹಳ, ಅದು ಒಂಥರ, ಐ ಥಿಂಕ್ ಯು ಕಾಂಟ್ ಎಕ್ಸ್ಪ್ಲೈನ್ ದಟ್, ಯು ಕ್ಯಾನ್ ಜಸ್ಟ್ ಫೀಲ್ ಇಟ್ ಅಷ್ಟೇ. ಅಂಡ್ ಯು ಹ್ಯಾವ್ ಟು ಬಿ ಎನ್ ಎಕ್ಸಾಂಪಲ್ ಫಾರ್ ಅದರ್ಸ್. ಐ ಆಮ್ ನಾಟ್ ಎನ್ ಎಕ್ಸಾಂಪಲ್. ಬೇಕಾದಷ್ಟು ಜನರಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದಾಗಬೇಕು, ಅದು ಒಳ್ಳೇದು. ಎಸ್ ಸರ್, ಚುನಾವಣಾ ರಾಜಕಾರಣ ಅಂತ ಬಂದಾಗ ಗೀತಕ್ಕ ಅವ್ರನ್ನ ಬಹಳಷ್ಟು ಲೋಕಸಭೆ ಕಳಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದ್ವಿ. ಮಧು ಬಂಗಾರಪ್ಪ ಗೆಲುವಿಗಿಂತ ಕಣ್ಮುಂದೆ ಒಂದಷ್ಟು ಸೂಲುಗಳನ್ನ ನೋಡಿ ಬೆಳೆದವರು ರಾಜಕಾರಣ. ತಂದೆಯವ್ರದ್ದು, ನಿಮ್ದು, ಗೀತಕ್ಕ ಅವ್ರು ಮತ್ತೆ ರಾಜಕಾರಣ, ಮತ್ತೆ ಚುನಾವಣೆಗೆ ಅವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಅವ್ರಿಗೂ ಈಗ ಶಿವಣ್ಣ ಅವ್ರದ್ದು ಎಪಿಸೋಡ್ಸ್ ಎಲ್ಲ ನೀವು ನೋಡಿದ್ರಿ, ಅವ್ರದ್ದು ಹೆಲ್ತ್ ಎಪಿಸೋಡ್ಸ್ ಇದೆ. ಮತ್ತೆ ಚುನಾವಣೆ, ಬಟ್ ನಾನು ಬಂದು ವರ್ಕ್ ಮಾಡ್ತೀನಿ. ಚುನಾವಣೆ ನಿಲ್ಲದು ಏನು ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸೋದಿಲ್ಲ. ಮದು ನೋಡುತ್ತೆ, ಯಾವಾಗ್ಲೂ ನಮ್ದೇ ಅಂತ ಹೇಳಿ ಇರ್ಬಾರ್ದಲ್ಲ, ಅದನ್ನು ಹೇಳ್ತಾರೆ ಅವ್ರು. ಬೇರೆಯವ್ರು ಕೂಡ
ಬೆಳಿಬೇಕು ಅನ್ನೋದು ಒಂದು ಭಾವನೆ ಮೇಲೆ ಅವ್ರು ಹೇಳಿದ್ರು. ಸೊ ನಾನು ಹೇಳಿದೆ ಮುಂದೆ ಹೆಂಗ್ ಬರುತ್ತೋ ಹಂಗ್ ಮಾಡ್ಕೊಂಡು ಹೋಗೋಣ, ಆದ್ರೆ ಪಕ್ಷದಲ್ಲಿ ನಾವು ಇದೀವಿ ಅನ್ನೋದನ್ನ ಯಾವಾಗ್ಲೂ ತೋರ್ಸ್ಕೊಳ್ಳೋದು. ಪಾಪ ಅವಳಿಗೆ ಬರಕ್ ಆಸೆ ಇದ್ರು ಕೂಡ ಅವಳ ಹೆಲ್ತ್ನು ನೋಡ್ಕೋಬೇಕು. ನಮ್ಮ ಶಿವಣ್ಣ ಅವ್ರದ್ದು ಹೆಲ್ತ್, ಶಿವಣ್ಣ ಅವ್ರದ್ದು ನೋಡ್ಕೊಳ್ಳೋದು ಒಂದು ಕರ್ನಾಟಕ ರಾಜ್ಯನ ನೋಡ್ಕೊಂಡೆ. ಅವ್ರದ್ದಾಗಿರ್ತಕ್ಕಂಥ ಅಭಿಮಾನಿಗಳಿರ್ತಾರೆ. ನಾವ್ ಹೆಂಗೆ ಎಜುಕೇಶನ್ ಮಿನಿಸ್ಟರ್, ಅವ್ರ ಒಂಥರ ಶಿವರಾಜ್ ಕುಮಾರ್ ಮಿನಿಸ್ಟ್ರಿ ಇದ್ದಂಗೆ ಅದ್ರಲ್ಲಿ ಎಲ್ಲಾ ತರದ್ದು ಇರ್ತದೆ. ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಇದೆ, ಎಲ್ಲದಿದೆ. ಅದೊಂದು ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದೆ ನೋಡೋಣ ಅದೆಲ್ಲದು ಕೂಡ. ಆದ್ರೆ ಶಿ ಹ್ಯಾಸ್ ಅಫ್ಕೋರ್ಸ್ ಎಕ್ಸ್ಪ್ರೆಸ್ಡ್ ಇಟ್, ಬಿಕಾಸ್ ಕ್ಲಾರಿಟಿ ಕೊಡ್ಬೇಕಾಗ್ತದೆ. ಅವ್ರಿದ್ದಾರೆ ಆಸೆ, ಅಕ್ಕನ ಗೆಲ್ಸ್ಕೊಡ್ಬೇಕು ಅನ್ನೋದು ಒಂದು ಆಸೆ. ಮತ್ತೆ ಅವ್ರು ಯಾವತ್ತೂ ಕೂಡ ನನ್ನ ಜೊತೆಗೆ ನಿಂತರು, ನನ್ನ ಮಾರ್ಗದರ್ಶಿ ಆಗಿ. ನಮ್ಮ ತಂದೆ ತಾಯಿಯ ಸ್ಥಾನದಲ್ಲಿದ್ದಾರೆ ಅವರೆಲ್ಲರೂ ಕೂಡ. ನಾನು ಅದಕ್ಕೆ ಇಟ್ ಇಸ್ ರಿಲೇಟೆಡ್, ನೀವು ಹೇಳಿದ್ರಲ್ಲ ಬ್ರದರ್ ಕೇಳಿದಾಗ, ಇಟ್ ಈಸ್ ರಿಲೇಟೆಡ್ ಟು ಮೈ ಸಿಸ್ಟರ್ಸ್ ಆಲ್ಸೋ. ಸೊ ನಾನು ಎಕ್ಸ್ಕ್ಯೂಸ್ ಮಾಡಿದ್ರು ನಮ್ಮ ಸಿಸ್ಟರ್ಸು ನಮ್ಮ ಸಿಸ್ಟಮ್ ಅಲ್ಲಿ ಸ್ವಲ್ಪ ಕಷ್ಟ ಇದೆ. ಸೊ ಅದಕ್ಕೆ ಮುಂದೆ ನೀವು ಹುಷಾರಾಗಿ ನೋಡಿದಾಗ ಒಂದ್ ದಿವಸ ಇನ್ನೊಂದು ವಿಚಾರ ಇದೆ, ಈಗ ಬೇಡ, ಅದು ನೀವು ಹುಡುಕಿ ಸಿಗುತ್ತೆ ಅದು ಏನು ಅಂತ. ಅದು ಬೇಡ, ಅದು ಹೊಸ ಎಪಿಸೋಡ್ ಆಗುತ್ತೆ. ಕೆಲವೊಂದು ವಿಷಯಗಳಿದ್ದಾಗ ಎಲ್ಲರಿಗೂ ಕೂಡ ಅವರೇ ಸ್ವಾತಂತ್ರ್ಯ ಇರುತ್ತೆ. ಕೇದಕ್ಕಿ ಕೆರಳಿ ಕೇಳುವಂತ ಹೇಳದೇ ಇರ್ತಕ್ಕಂಥ ವಿಚಾರ ಇದೆ. ಅದು ಒಂದ್ ದಿವಸ ನಿಮಗ್ ಗೊತ್ತಾಗ್ಲೇಬೇಕು. ನಾನು ಏನು ಮುಚ್ಚಿಡಕ್ಕಾಗಲ್ಲ, ಅದು ಏನು ಅಂತ ಬಂದ್ಬಿಟ್ಟು. ಎಸ್ ಸರ್, ನೀವು ಸುದೀರ್ಘವಾದಂತ ಸಂದರ್ಶನ, ನಮಗೂ ಬಹಳ ಖುಷಿ ಕೊಟ್ಟಂತ ಸಂದರ್ಶನ. ಆದ್ರೆ ಒಂದ್ ವಿಷಯ ಅಂತ ಗೊತ್ತಾಗಿದ್ದಷ್ಟೇ, ಮಕ್ಕಳನ್ನ ಚೀಟಿ ಕೊಟ್ಟು ಬರ್ಸೋದಕ್ಕಿಂತ ಚಾನ್ಸ್ ಕೊಟ್ಟು ಅವ್ರನ್ನ ಪಾಸ್ ಮಾಡಬೇಕು ಅನ್ನೋ ಒಂದು ನಿಲುವು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ. ಕ್ವಾಲಿಟಿ ಎಜುಕೇಶನ್, ಕ್ವಾಲಿಟಿ ಸ್ಟೂಡೆಂಟ್ಸ್, ಕ್ವಾಲಿಟಿ ಸೊಸೈಟಿನ ನಿರ್ಮಾಣ ಮಾಡಕ್ಕೆ ಬಹಳಷ್ಟು ಶ್ರಮ ಹಾಕಿದ್ರಿ. ಅವತ್ತು ನೀವೇನ್ 3 ವರ್ಷದಿಂದ ನೀವು ಅದನ್ನ ನಿಲುವನ್ನ ತಗೊಂಡ್ರಿ. ಒಂದಷ್ಟು ಆಚೆ ಈಚೆ ಆದರೂ ಕೂಡ ಟೀಕೆ ಟಿಪ್ಪಣಿಯನ್ನ ಫೇಸ್ ಮಾಡಿದ್ರಿ. ಅದರ ಫಲ ಇವತ್ತು ಸಿಗ್ತಾ ಇದೆ. ಲಕ್ಷಾಂತರ ಸ್ಟೂಡೆಂಟ್ಸ್, ಲಕ್ಷಾಂತರ ಪೇರೆಂಟ್ಸ್ ಖುಷಿಯಾಗಿದ್ದಾರೆ. ಎದೆತಟ್ಟಿ ನನ್ನ ಮಗ ಪಾಸ್ ಮಾಡೋದು ಒಳ್ಳೆ ರೀತಿ ಪಾಸ್ ಮಾಡ್ದ ಅನ್ನೋ ಅಭಿಮಾನ ಇದೆ. ಕರ್ನಾಟಕದ ಒಂದು ಶೈಕ್ಷಣಿಕ ಇದು ಆರೋಗ್ಯಕರವಾಗಿ ಬೆಳೀತಾ ಇದೆ. ಹಾಗಾಗಿ ಖುಷಿ ಇದೆ. ಎಲ್ಲ ಕಾಸಿದ್ದೇ ಮಾಡಬೇಕು ಅಂತೇನಿಲ್ಲ, ಆದ್ರೆ ಇನ್ನೂ ಹೆಚ್ಚುವರಿ ಬೇಕಾದನ್ನ ಜನಗಳ ಸಹಕಾರದಲ್ಲಿ ಮಾಡೋದ್ರ ಬಗ್ಗೆ ಒಂದಷ್ಟು ನಿಮ್ಗೆ ಅದನ್ನ ಮುಂದೆ ಬಂದ್ರೆ ಏನ್ ಅಪೀಲ್ ಮಾಡ್ತೀರಿ ಜನಗಳಿಗೆ ಮತ್ತೆ ಓಲ್ಡ್ ಸ್ಟೂಡೆಂಟ್ಸ್ ಇಲ್ಲ? ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಇಷ್ಟೇ, ಅದ್ರೊಳಗೇನೆ ಇದೆ ಎಲ್ಲ. ಚಿಕ್ಕ ಪುಟ್ಟ ಇನಿಷಿಯೇಟಿವ್ಸ್ ನ ನೀವೇ ಮಾಡ್ಬೋದು. ಎಲ್ಲಾದ್ರೂ ನೀವು ನಿಜವಾಗ್ಲೂ ಆ ಶಾಲೆಯಿಂದ, ಈಗ ನಾನು ಫಾರ್ ಎಕ್ಸಾಂಪಲ್ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಕುಟ್ಟೂರು ಶಾಲೆಯಲ್ಲಿ ಓದಿದ್ದು, ಅದರಿಂದ ರಾಜ್ಯದ ಮುಖ್ಯಮಂತ್ರಿ ಆದ್ರು. ಅವ್ರ ಆಶೀರ್ವಾದದಿಂದ ಇವತ್ತು ನಾನು ಸಚಿವನಾಗಿದ್ದೀನಿ. ನನ್ನ ಸಂಬಳದಲ್ಲೂ 10 ಲಕ್ಷ ಅಲ್ಲಿ ಕೊಟ್ಟೆ. ನೀವೇನ್ ತೆರಿಗೆ ಕೊಡ್ತೀರ ನಂಗೆ 10 ಲಕ್ಷ, ನಾನು ಸಂಬಳ ಏನು ದುಡಿತೀನಿ, 10 ಲಕ್ಷ ಬರಲ್ಲ, ಅದು ಎಷ್ಟು ಬರುತ್ತೆ ಅದು ಕೂಡಿಸಿ ನಾನು ಇದು ಮಾಡಿದೆ. ಸಿದ್ದರಾಮಯ್ಯ ಸಾಹೇಬರು ಅವ್ರ ಸಂಬಳದಲ್ಲಿ ಸಿದ್ದರಾಮಯ್ಯ ನುಂಡಿ ಮತ್ತೆ ಇನ್ನೊಂದು ಶಾಲೆಗೆ ಅವ್ರ ಸಂಬಳದಿಂದ ಕೊಡಿಸಿದೆ. ಅದನ್ನ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಹೆಸರಿಟ್ಟೆ. ಅದು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದೊಂದು ಮಾಡಿದ್ರೆ ನಂಗೆ ಹೆಲ್ಪ್. ಅವರಿಗೋಸ್ಕರ, ಅವ್ರ ಮಕ್ಕಳಿಗೋಸ್ಕರ, ಅವರ ಒಂದು ಅನುಕೂಲಕ್ಕೋಸ್ಕರ, ಅವ್ರ ಭವಿಷ್ಯಕ್ಕೋಸ್ಕರ ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ ಅಂದ್ರೂ ತಪ್ಪೇನಿಲ್ಲ. ಇದು ಭಿಕ್ಷೆನಾದ್ರೂ ಅನ್ಕೊಳ್ಳಿ, ಹೆಂಗಾದ್ರೂ ಅನ್ಕೊಳ್ಳಿ, ನಂದು ರೆಸ್ಪಾನ್ಸಿಬಿಲಿಟಿ ಅಂತೀನಿ. ಅದನ್ನ ನಾನು ಬೇಡ್ತೀನಿ. ಯಾರ ಡೋನರ್ಸ್ ನಮಗೆ ಇದುವರೆಗೂ ಕೂಡ CSR ಫಂಡ್ ಅಲ್ಲಿ ಇರ್ಬೋದು, ನಮಗೆ ಕಣ್ಣಿಗೆ ಕಾಣದೆ ಎಷ್ಟೋ ಜನರು ಒಂದು ನೋಟ್ ಬುಕ್ ಇರ್ಬೋದು, ಬುಕ್ಸ್ ಇರ್ಬೋದು, ಟೇಬಲ್ ಕೊಟ್ಟಿದ್ದಾರೆ, ಬಾತ್ರೂಮ್ಸ್ ಕೊಟ್ಟಿದ್ದಾರೆ, ರೂಮ್ಸ್ ಕೊಟ್ಟಿದ್ದಾರೆ, ಒಂದು ಬಲ್ಬ್ ಕೊಟ್ಟಿದ್ದಾರೆ, ಫ್ಯಾನ್ ಕೊಟ್ಟಿದ್ದಾರೆ, ಸ್ಮಾರ್ಟ್ ಕ್ಲಾಸ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ. ನಾನು ಏನ್ ಹೇಳ್ಬೋದು, ಒಂದು 6 ಮಕ್ಕಳ ಹೆಣ್ಮಕ್ಳ ಏನದು ಪ್ಯಾಡ್, ಅದನ್ನ ಅಲ್ಲ, ಇನ್ಸುಲೇಟರ್ಸ್ ಏನೋ ಅಂತಾರೆ, ಇನ್ಸುಲೇಟರ್ಸ್ ಏನೋ ಗೊತ್ತಿಲ್ಲ ನಂಗೆ, ಆ ತರದ್ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ, ಯಾಕಂದ್ರೆ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ. ಸೊ ಅದ್ರಲ್ಲಿ ನೀವೇನಾದ್ರೂ ಸಹಾಯ ಮಾಡೋದಾದ್ರೆ ನೀವೇ ನಿಮ್ಮ ಶಾಲೆನೆ ನೀವು ಮಾಡಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಷ್ಟೋ ಶಾಲೆಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಹಳೆಯ ವಿದ್ಯಾರ್ಥಿಗಳು ಹೊರದೇಶದಿಂದ ಕೂಡ ದುಡ್ಡು ಕಳಿಸಿ ಇಲ್ಲಿರ್ತಕ್ಕಂಥವ್ರು ಒಂದು 2,000 ಕೊಡೋದ್ರಿಂದ ಹಿಡಿದು 5 ಕೋಟಿವರೆಗೂ ಕೊಟ್ಟು ಅವರು, ಯಾಕಂದ್ರೆ ಅವರು ಊರು ಅಂತ ಹೇಳಿ ಅವ್ರು ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಾರೆ. ಮತ್ತೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿ ನಮ್ಮ ಶಿವಣ್ಣ ಅವರ ಕ್ಷೇತ್ರದಲ್ಲಿ ಬ್ಯಾಡಗಿ, ಅವ್ರ ಕ್ಷೇತ್ರದೊಳಗೆ, ಆ ಊರು ಮರೆತು ಹೋಯ್ತು, ಹಾವೇರಿ ಬ್ಯಾಡಗಿ ಇದೊಳಗೆ ಅಲ್ಲಿ ಮಾಡಿದ್ದಾರೆ. ನಮ್ಮ ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ, ಅವ್ರು ಸುಮಾರು 1.5 ಕೋಟಿನ ಖರ್ಚು ಮಾಡಿ ಹಳೆ ವಿದ್ಯಾರ್ಥಿಗಳೆಲ್ಲ ಈ ತರ ಎಲ್ಲಾ ಕಡೆನೂ ಮಾಡ್ತಾ ಇದ್ದಾರೆ. ಕಣ್ಣಿಗೆ ಕಾಣದೇ ಇರೋದು ಎಷ್ಟೊಂದು ಆಗಿದೆ. ಅದರಿಂದನೂ ಕೂಡ ನಾವು ಡೆವಲಪ್ ಆಗಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಇನ್ಫ್ರಾಸ್ಟ್ರಕ್ಚರ್ಗೆ ಅವರೆಲ್ಲ ಸಹಕಾರ ಮಾಡಿದ್ರೆ ಸಾಕು. ಅವಾಗ ನಾವು ವಿ ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಆನ್ ಅಕಾಡೆಮಿಕ್,
ಟೀಚಿಂಗ್ ಇದಕ್ಕೆ ನಾವು ಮಾಡಬಹುದು ಅಂತ ಹೇಳಿ. ಅದು ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ, ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ನೀವು ಅನ್ಕೋಬಾರ್ದು. ದುಡ್ಡು ಹಿಂದೆಯಿಂದ ಮಾಡದೇ ಇರೋದು ಇವತ್ತು ಗಂಟಾಗಿ ಕುತ್ಕೊಂಡ್ಬಿಟ್ಟಿದೆ ತಲೆ ಮೇಲೆ ಹೊರ ಆಗಿ. ಅದಕ್ಕೋಸ್ಕರನೇ ನಾನು ಕೇಳ್ತಾ ಇರೋದು ಹೊರತು ನೀವು ಮಾಡಿ ಅಂತಾನು ಕೇಳೋದಿಲ್ಲ. ಮಾಡಿದ್ರೆ ಸಹಾಯ ಆಗುತ್ತೆ, ನಮ್ಮ ಮಕ್ಕಳು ತಾನೇ ಓದ್ತಾ ಇರೋದು ಅನ್ನೋದು ಭಾವನೆ ಮೇಲೆ. ಎಂಡ್ ಆಫ್ ದ ಡೇ ಸರ್ಕಾರ ಶುಡ್ ಗಿವ್ ಫ್ರೀ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಫಾರ್ ಎವ್ರಿಬಡಿ ವಿತ್ ಈಕ್ವಾಲಿಟಿ. ಅದು ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನ ಮೇಲೆ ನಾವು ಕೆಲಸವನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಎಸ್, ಮೊದಲೆಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋ ಗಾದೆ ಮಾತಿತ್ತು. ಇವತ್ತು ಖಾಸಗಿ ಶಾಲೆಯಲ್ಲಿ ಓದಿಸೋದು, ಖಾಸಗಿ ಆಸ್ಪತ್ರೆಗೆ ಹೋಗೋದು ಬಹಳ ಕಷ್ಟ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದೇ ಒಂದು ಪ್ಲೀಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಾ. ಕೈ ಮುಗಿದು ಕೇಳ್ಕೊಳ್ತೀನಿ, ಹಾ. ದೇವಸ್ಥಾನ ಚಿಕ್ಕದ್ ಮಾಡಿ, ಶಾಲೆಗಳು ದೊಡ್ಡ ಮಾಡಿ. ಎಸ್, ವಂಡರ್ಫುಲ್. ಅದೇ ಹೇಳ್ತಾ ಇದೀನಿ, ಇವತ್ತು ಖಾಸಗಿ ಶಾಲೆಯಲ್ಲಿ ಓದಿಸೋದು, ಖಾಸಗಿ ಆಸ್ಪತ್ರೆಗಳು ಬಹಳ ಕಷ್ಟ. ಅದೇ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಉಳಿಸೋಕೆ, ಬೆಳೆಸೋಕೆ, ಕ್ವಾಲಿಟಿ ಎಜುಕೇಶನ್ ಕೊಡೋಕೆ, ಫಲಿತಾಂಶವನ್ನು ಉತ್ತಮವಾಗಿ ಮಾಡೋಕೆ, ಪರಿಪಕ್ವವಾಗಿ ಪರಿಪೂರ್ಣ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದಕ್ಕೆ ಮಧು ಬಂಗಾರಪ್ಪ ಅವರು ಈ 3 ವರ್ಷದ ಜರ್ನಿಗಳ ಆಕ್ಸೆಪ್ಟ್ ಹೇಳಲೇಬೇಕು. ಕಾರಣ ಇಷ್ಟೇ, ಆರೋಗ್ಯಕರ ಸಮಾಜ ನಿರ್ಮಾಣ ಆಗಬೇಕು ಅಂದ್ರೆ ಸಂಸ್ಕಾರಯುತ ಶಿಕ್ಷಣ, ಸಂವಿಧಾನದ ಮೌಲ್ಯಗಳನ್ನ ತಿಳಿಸಿ ಎಜುಕೇಶನ್ ಕೊಡೋ ಆ 2 ಅಂಶಗಳನ್ನ ಇಟ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ನನಗೆ ಇವತ್ತಿನ ಈ ಸಂಪೂರ್ಣವಾದ ಪಾಡ್ಕಾಸ್ಟ್ ಅಲ್ಲಿ ಒಳ್ಳೆದನ್ನೇ ಮಾತಾಡೋ ಅವಕಾಶ ಸಿಕ್ತು. ಕಾರಣ ಇಷ್ಟೇ, ಒಳ್ಳೆದನ್ನ ತಿಳಿಸಿದಾಗ ಒಳ್ಳೆದನ್ನ ಮಾಡಬೇಕು ಅಂತ ಮೋಟಿವ್ ಆಗ್ತಾರೆ. ಆ ಟೀಕೆ ಟಿಪ್ಪಣಿಗಳನ್ನ ಹೆಚ್ಚು ಮಾಡ್ತಾ ಹೋದಾಗ ಅದೇ ಚರ್ಚೆ ಆಗ್ತಿರುತ್ತೆ. ಹಾಗಾಗಿ ಇವತ್ತೆಲ್ಲ ಹೆಚ್ಚಿನದಾಗಿ ಒಳ್ಳೆದಕ್ಕೆ ಮೀಸಲಿಡಬೇಕು ಅಂತ ಅನ್ಸು. ಆಗ ಮಾತಾಡ್ತಾ ಪ್ರಶ್ನೆಗಳು ಬಹಳ ಇದ್ವು ಇಲ್ಲಿ. ಅವೆಲ್ಲವನ್ನು ಕೇಳ್ತಾ ಹೋದಾಗ ಅಲ್ಲೇ ಉತ್ತರ ಸಿಗ್ತಾ ಹೋಯ್ತು. ಹಾಗಾಗಿ ನನಗೂ ಬಹಳ ಖುಷಿಯಾದಂಥ ಸಂದರ್ಶನ. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಇನ್ನೊಂದಷ್ಟು ಏನಾದ್ರು ಮಿಸ್ ಆಗಿದೆ ನಿಮ್ಗೆ ಅನ್ಸರೆ ಖಂಡಿತವಾಗಿ ಕೇಳಿ. ಅದು ಉತ್ತಮವಾದ ಪ್ರಶ್ನೆ ಆಗಿದ್ರೆ, ಸೂಕ್ತವಾದಂಥ ಪ್ರಶ್ನೆಗಳಾಗಿದ್ರೆ ಖಂಡಿತ ಕೇಳಕ್ ನಾನು ರೆಡಿ ಇರ್ತೀನಿ. ಒಂದ್ ಒಳ್ಳೆ ಅವಕಾಶ ಕೊಟ್ರಿ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಟುಡಿಯೋ ಬಹಳ ಸಂತೋಷ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರಿ. ನೀವು ಕೂಡ ಎಲ್ಲಿಂದ ಯಾವ ಮಟ್ಟಕ್ಕೆ ಬೆಳೀತಾ ಇದ್ರಿ, ಇನ್ನೂ ಹೆಚ್ಚಾಗಿ ಬೆಳೀಲಿ ಅಂತೆಲ್ಲ ಆಸೆ. ನಾನು ನಿಮಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಇದ್ರೇನೆ ಜನರಿಗೂ ಕೂಡ ಮಾಹಿತಿ ಕೊಡ್ತಕ್ಕಂಥ ಅವಕಾಶಗಳು ಸಿಗ್ತವೆ. ಸಮಾಜದಲ್ಲಿ ಸುಧಾರಣೆ ತರೋದಕ್ಕೆ ನಿಮ್ಮ ಪಾತ್ರ ಹೆಚ್ಚಾಗಿದೆ ಅಂದ್ರೆ ಆ ಪ್ರಶ್ನೆಯನ್ನ ಮತ್ತೆ ನಿಮ್ಗೆ ಇಟ್ಟು ನಾನು ಬಹುತೇಕ ನಮ್ಮಲ್ಲಿ ಎಡ ಬಲ ಅನ್ನೋ ಸಂಘರ್ಷ ನಡೀತಾ ಇರುತ್ತೆ, ರೈಟ್ ಲೆಫ್ಟ್ ಅಂತ. ನಾನು ಮಂಡ್ಯದಿಂದ ಬಂದವನು, ನಮ್ಗೆ ಬದುಕೆ ಒಂದ್ ಸಿದ್ಧಾಂತ, ಕಳೆ ತೆಗೆದು ಬೆಳೆ ಬೆಳೆಯೋರು ನಾವೆಲ್ಲ. ಸರಿ ಮತ್ತೆ ತಪ್ಪು ನಡುವೆ ಸಂಘರ್ಷ ಆಗ್ಬೇಕು. ರೈಟ್ ವರ್ಸಸ್ ಲೆಫ್ಟ್ ಅಲ್ಲ, ರೈಟ್ ವರ್ಸಸ್ ರಾಂಗ್ ಅಷ್ಟೇ. ಒಳ್ಳೆ ಕೆಲಸವನ್ನ ನರೇಂದ್ರ ಮೋದಿ ಮಾಡಿದ್ರೇನೋ, ರಾಹುಲ್ ಗಾಂಧಿ ಮಾಡಿದ್ರೆ, ಪಿಣರಾಯಿ ವಿಜಯನ್ ಮಾಡಿದ್ರೆ, ಅರವಿಂದ್ ಕೇಜ್ರಿವಾಲ್ ಮಾಡಿದ್ರೆ, ತಪ್ಪಾದ್ರೆ ಮೋದಿ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ ಅನ್ನೋದಷ್ಟೇ. ಸೊ ಹಾಗಾಗಿ ರೈಟ್ ವರ್ಸಸ್ ರಾಂಗ್ ನಡುವೆ ಸಂಘರ್ಷ ಆಗ್ಬೇಕು. ಸರಿ ತಪ್ಪು ಅಷ್ಟೇ, ಸರಿಯಾದ ಅದೇ ಕಡೆ ನಡೆಯೋಕೆ ಸಮಾಜ ತಗೊಂಡು ಹೋಗ್ಬೋದು. ಆ ದಿಸೆಯಲ್ಲಿ ಸಾಕ್ತಿದೀವಿ. ನಿಮ್ಮ ಸಮಯ ಎಲ್ಲ ಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಬಹಳ ಸಂತೋಷದಿಂದ ಈ ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮಗೆ ನಿಮ್ಮೆಲ್ಲಾ ಟೀಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟ. ಎಸ್ ವೀಕ್ಷಕರೇ, ಬಹಳಷ್ಟು ವಿಷಯಗಳು ಗೊತ್ತಿರುತ್ತೆ ನಿಮ್ಗೆ, ಆದ್ರೆ ಇದನ್ನ ಇಷ್ಟೆಲ್ಲ ಸಂಕ್ಷಿಪ್ತವಾಗಿ ಗೊತ್ತಿರಲ್ಲ, ವಿಸ್ತಾರವಾಗಿ ಗೊತ್ತಿರಲ್ಲ. ಕಾರಣ ಇಷ್ಟೇ, ಇವತ್ತಿನ ಕರ್ನಾಟಕ ತುಂಬಾ ಚೆನ್ನಾಗಾಗಬೇಕು ಭವಿಷ್ಯದಲ್ಲಿ ಅಂತಂದ್ರೆ ಇವತ್ತು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ದಯವಿಟ್ಟು ಸಿದ್ದರಾಮಯ್ಯ ಆದಿಯಾಗಿ ಎಲ್ಲಾ ಘಟಾನುಘಟಿ ನಾಯಕರ ಉಗಮ ಸರ್ಕಾರಿ ಶಾಲೆಗಳಿಂದಲೇ. ಹಾಗಾಗಿ ಮುಂದೆ ನಾವೆಲ್ಲ ಎಜುಕೇಶನ್ ಮತ್ತೆ ಈ ಹೆಲ್ತ್ 2 ವಿಷಯದ ಭಾರವನ್ನು ತಗ್ಸ್ಕೋಬೇಕು ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ಮಕ್ಕಳನ್ನ ಸೇರಿಸಿ ವ್ಯವಸ್ಥೆನ ಸರಿ ಮಾಡ್ಕೊಂಡು ಒಟ್ಟಿಗೆ ಹೋಗ್ಬೇಕಾಗುತ್ತೆ. ಬಟ್ ನಂಗೆ ಬಹಳ ಖುಷಿ ಆಗಿರೋ ವಿಷಯ ಅಂತಂದ್ರೆ ಆ ಫಲಿತಾಂಶ ಮತ್ತೆ ಆ ಪರೀಕ್ಷಾ ವ್ಯವಸ್ಥೆ ಇದೆಯಲ್ಲ, ಖುಷಿ ಆಗುತ್ತೆ. ಯಾಕಂದ್ರೆ ಒಂದ್ ಗಿಡ ನೆಟ್ಟಾಗ ನೀರು ಒಣಗ್ತಾ ಇರ್ಬೇಕಾದ್ರೆ, ಬಾಡ್ತಿರ್ಬೇಕಾದ್ರೆ ನೀರ್ ಹಾಕಿದ್ರೆ ಮತ್ತೆ ಚಿಗುರುತ್ತೆ. ಒಣಗೋದ್ಮೇಲೆ ನೀರ್ ಎಷ್ಟು ಹಾಕಿರೋ ಚಿಗುರಲ್ಲ. ಹಾಗಾಗಿ ಮತ್ತೆ 3 ಅವಕಾಶಗಳನ್ನ ಕೊಟ್ಟು ಆ SSLC ಅನ್ನೋ ಆ ಜರ್ನಿ ಇದೆಯಲ್ಲ, ಟರ್ನಿಂಗ್ ಪಾಯಿಂಟ್, ಅಲ್ಲಿ ನಾವೆಲ್ಲ ದಾರಿ ತಪ್ಪೋಕ್ಕಿಂತ ಸರಿಯಾದ ದಾರಿಯಲ್ಲಿ ಹೋಗಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಚಿವರಿಗೆ ಮತ್ತೊಮ್ಮೆ ಆ ವಿಷಯದಲ್ಲಿ ಥ್ಯಾಂಕ್ಸ್ ಹೇಳ್ತಾ ನಾನು ಸಂದರ್ಶನ ಮುಗಿಸ್ತಾ ಇದೀನಿ. ಒಳ್ಳೇದಾಗಿ ಸರ್. ಏನನ್ಸುತ್ತೆ ನಿಮಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.